ಏನ್ ಹೇಳ್ತಿದ್ಯಾ ನೀನು? ಭಕ್ತಿನಾ? ಅವಳಿಗೆ ಹೇಗೆ ನಮ್ಮ ಬಿಸ್ನೆಸ್ ಬಗ್ಗೆ ಗೊತ್ತಾಯ್ತು? ಗೊತ್ತಿಲ್ಲ. ಅದ್ಯಾರೋ ಭದ್ರಣ್ಣ ಅಂತಿದಾರಂತಲ್ಲ, ಅದೇ ನಿಮ್ಮ ಹತ್ರ 30,000 ಸಾಲ ತಗೊಂಡಿದ್ನಲ್ಲ. ಭದ್ರನಾ? ಎಂತ ತಲೆ ನಿಮ್ದು? 30,000 ರೂಪಾಯಿ ಸಾಲ ಕೊಟ್ಟು 30 ಲಕ್ಷ ಬೆಲೆ ಬಾಳೋ ಜಾಗನ ಕಿತ್ಕೊಂಡಿದ್ದೀರಾ ಅಲ್ಲ. ಸಖತ್ ಕಿಲಾಡಿ ನೀವು. ಹಾಗಾದ್ರೆ ಈ ವಿಷಯ ನಿನ್ಗೆ ಮೊದ್ಲೇ ಗೊತ್ತಿತ್ತಾ? ಕೋಪ ಮಾಡ್ಕೋಬೇಡಿ. ಆ ನಿಮ್ ಸೊಸೆ ಅವ್ರ ಅತ್ತೆನ ಸ್ಟ್ರಿಕ್ಟ್ ಆಗಿ ಇನ್ವೆಸ್ಟಿಗೇಟ್ ಮಾಡ್ತಿದ್ಲಲ್ವಾ, ಕೇಳಿಸ್ಕೊಂಡೆ. ಈ ಮನೆ ಮೇನ್ ಪಿಲ್ಲರ್. ಭಕ್ತಿ ಮುಂದೆ ಫುಲ್ ಶೇಕು. ಇನ್ ಭಕ್ತಿಗೆ ಅಗಸ್ತ್ಯನ್ ನಂಬಿಸೋದು ಅಷ್ಟು ಕಷ್ಟ ಆಗಲ್ಲ ಬಿಡಿ. ಮೇ ಬಿ ಅಗಸ್ತ್ಯ ಪೂರ್ತಿಯಾಗಳನ್ನ ನಂಬಿಡ್ತಾನೆ. ಭಕ್ತಿ ವಿಷಯ ಹಾಗಿರ್ಲಿ, ನಿನಗೆ ಈ ವಿಷಯ ಮೊದ್ಲೇ ಗೊತ್ತಿದ್ರು ನನಗ್ಯಾಕೆ ಹೇಳಿಲ್ಲ? ಓಹೋ, ಅಂದ್ರೆ ನಿಮಗ್ ಮುಂಚೆನೆ ಎಚ್ಚರಿಕೆ ಕೊಟ್ಟು ನಿಮ್ಮನ್ನ ಕಾಪಾಡ್ಬೇಕಿತ್ತು ಅಂತನಾ? ಅಲ್ಲ, ನನಗ್ ನಂಬಿಕೆ ದ್ರೋಹ ಮಾಡಿದ್ ನಿಮ್ಮನ್ನ ನಾನ್ ಕಾಪಾಡ್ಬೇಕು ಅಂತ ಹೇಗ್ ಬಯಸ್ತೀರಾ ನೀವು? ಎಕ್ಸ್ಪೆಕ್ಟೇಷನ್ಸ್ ಆಲ್ವೇಸ್ ಹರ್ಟ್ಸ್ ಅಲ್ವಾ? ನಿರೀಕ್ಷೆಗಳು ಜಾಸ್ತಿ ಇದ್ದಷ್ಟು ಮನ್ಸಿಗೆ ನೋವು ಜಾಸ್ತಿ ಆಗುತ್ತಂತೆ. ನನಗಿದ್ರ ಅನುಭವ ಇದೆ. ಅಯ್ಯೋ, ಅದನ್ ಕಲಿಸ್ಕೊಟ್ಟಿದ್ ಗುರುಗಳು ನೀವೇ. ಇವತ್ತಿಗೆ ಸಾಕು ಅನ್ಸುತ್ತೆ. ನಾನ್ ಹೊರಗಡೆ ಹೋಗ್ಲಿಲ್ಲ ಅಂದ್ರೂ ನೀವೇ ನನ್ನನ್ನ ಆಚೆ ತಳ್ತೀರಾ ಅಂತ ನನಗ್ ಗೊತ್ತು. ಸೊ ಬಾಯ್. ಯಾಕೆ ಮಾತಾಡ್ತಿಲ್ಲ? ದುಡ್ಡಿಗೆ ಜೀವ ಇಲ್ದೇ ಇರ್ಬೋದು, ಆದ್ರೆ ಜೀವನ ನಡ್ಸತ್ತೆ. ನಿಮಗ್ ದುಡಿಯೋ ಯೋಗ್ಯತೆ ಇಲ್ದೇ ಇದ್ರು ದುಡಿಯೋರ್ನ ತಡೆಯೋ ನಿಮ್ ಧೈರ್ಯ ಇದೆಯಲ್ಲ ಚಿಕ್ಕ ಮಾವ, ಇದಕ್ಕೆ ನಿಮ್ಮನ್ನ ಮೆಚ್ಚಲೇಬೇಕು. ರಾಗಿಣಿ, ನೀನ್ ಅನ್ಕೊಂಡ್ ಹಾಗೆ ನಿಮ್ ಚಿಕ್ಕ ಮಾವ ಈ ಮನೆಗೆ ಏನೂ ಮಾಡೇ ಇಲ್ಲ ಅಂತ ಅನ್ಕೋಬೇಡ. ಅವರು ಚೆನ್ನಾಗೇ ಓದಿದ್ದಾರೆ. ನೀನ್ ಹೇಳ್ದಾಗೆ ಒಳ್ಳೆ ಕೆಲ್ಸಕ್ಕೂ ಹೋಗ್ಬೋದಿತ್ತು. ಆದ್ರೆ ಭಾವ ಹೋದ್ಮೇಲೆ ಈ ಮನೆ... ಆ ಕಥೆ ಎಲ್ಲ ನನಗ್ ಬೇಡ ಚಿಕ್ಕತ್ತೆ, ಇವಾಗಿನ್ ಮಾತಾಡಿ. ರಾಣಿ, ಬೇಡ, ಅತಿ ಆಗ್ತಿದೆ. ನಾನಲ್ಲ, ನಿಮ್ ಚಿಕ್ಕಪ್ಪ ಅತಿ ಮಾಡ್ತಿರೋದು. ರಾಣಿ, ಯಾರ ಮುಂದೆ ಮಾತಾಡ್ತಿದ್ಯಾ ಅನ್ನೋ ಪರಿಜ್ಞಾನ ಇರ್ಲಿ. ಸಾಕು. ರಾಗಿಣಿ ಮಾತಲ್ಲಿ ಏನೂ ತಪ್ಪಿಲ್ಲ. ರೀ, ರಾಗಿಣಿ ಏನೋ ಕೋಪದಲ್ಲಿ ಏನೇನೋ ಮಾತಾಡ್ತಾ ಇದ್ದಾಳೆ. ನೀವ್ ದಯವಿಟ್ಟು ಅವಳ ಮಾತನ್ನೆಲ್ಲ ಮನ್ಸಿಗೆ ಹಚ್ಕೋಬೇಡಿ. ರಾಜಿ, ನಮ್ಮ ಮನೇಲಿ ನಾನೇ ಕೊನೆ ಮಗ. ಚಿಕ್ಕವನಾಗಿದ್ದಾಗ ನಮ್ಮ ಶ್ರವಣನ್ ಥರಾನೇ ಕೊನೆ ಮಗ ಅಂತ ಪ್ರೀತಿನ ಸ್ವಲ್ಪ ಜಾಸ್ತಿನೇ ಮಾಡ್ಬಿಟ್ರು. ಏನೂ ಚಿಂತೆ ಇಲ್ಲದೆ ಆರಾಮಾಗಿರ್ತಾ ಇದ್ದೆ. ಗೊತ್ತು ರೀ, ಈಗ ಹಳೆದೆಲ್ಲ ಯಾಕೆ? ನಿನಗೂ ನನ್ನ ಮಾತು ಬೇಡ್ವಾ? ಅಯ್ಯೋ, ನಾನ್ ಹಾಗೆ ಹೇಳಲಿಲ್ಲ ರೀ. ಸರಿ, ಹೇಳಿ. ನಮ್ಮ ಮದುವೆ ಆದ್ಮೇಲೂ ನಾನು ಎಷ್ಟು ಬೇಜವಾಬ್ದಾರಿಯಿಂದ ಇರ್ತಾ ಇದ್ದೆ ಅಂತ ನಿನಗೆ ಗೊತ್ತು. ನಮ್ಮಣ್ಣ ಅವನ ಮಕ್ಕಳನ್ನ ಬೆಳೆಸ್ತಿದ್ದನ್ನ ನೋಡ್ತಿದ್ದಾಗ ನಾನು ನನ್ನ ಮಕ್ಕಳನ್ನ ಬಹಳ ಪ್ರೀತಿಯಿಂದ ನೋಡ್ಕೋಬೇಕು, ಬಹಳ ಶಿಸ್ತಿನಿಂದ ಬೆಳೆಸಬೇಕು ಅನ್ಕೊಂಡೆ. ಅದೇ ಹಠಕ್ಕೆ ಡಿಗ್ರಿ ಕಟ್ಟಿ ಪಾಸ್ ಮಾಡ್ಕೊಂಡೆ. ಆದರೆ ದೇವರು ನನಗೆ ಮಕ್ಕಳ ಭಾಗ್ಯನೇ ಕೊಡ್ಲಿಲ್ಲ. ಅದೇ ಹೊತ್ತಿಗೆ ಅಣ್ಣನ ಮಕ್ಕಳು 3 ರತ್ನಗಳ ಥರ ನನ್ನ ಕೈಗೆ ಸಿಕ್ಬಿಟ್ವು.
ಅವರೇ ನನ್ನ ಮಕ್ಕಳು ಅನ್ಕೊಂಡಿದ್ದು ನನಗೆ ಭಕ್ತಿಯಿಂದ ತೀರಾ ನೋವಾಯ್ತು. ಅದೆಲ್ಲ ಹೋಗ್ಲಿ, ನನ್ನ ಅಣ್ಣ ವಿಶ್ವನಾಥ್ ಶಾಸ್ತ್ರಿ ಬನಶಂಕರಿ ಮೂರ್ತಿನ ಕಾಪಾಡೋದಕ್ಕೆ ಅವನ ಜೀವನೇ ತ್ಯಾಗ ಮಾಡ್ದ. ಆದ್ರೆ ಅವನ ಮಗಳು ದೇವಿನೇ ದ್ವೇಷ ಮಾಡೋ ಮೋಸ್ಕಾರನ ಮದುವೆ ಮಾಡ್ಕೊಂಡ್ರು. ಆಗೋಗಿರೋದ್ರ ಬಗ್ಗೆ ಸುಮ್ಮನೆ ನೆನೆಸ್ಕೊಂಡು ಯಾಕೆ ಮನ್ಸಿಗೆ ನೋವು ಮಾಡ್ಕೋತೀರಾ? ಯಾಕಂದ್ರೆ ಬನಶಂಕರಮ್ಮನಿಗೆ ಅವಮಾನ ಆಗ್ತಿರೋದು ನೋಡಿ ನನ್ನ ಹತ್ರ ಸಹಿಸೋಕಾಗ್ತಿಲ್ಲ. ಅದಕ್ಕೆ ಬಹುಶಃ ವಿಶ್ವನಾಥಣ್ಣ ಇದ್ದಿದ್ರು ನಾನು ಮಾಡಿದ್ದನ್ನೇ ಮಾಡ್ತಿದ್ರೋ ಏನೋ. ಆದ್ರೆ ಇವತ್ ನನ್ನ ಅಣ್ಣನ ಮಗನು ಅವನ್ ತಂಗಿ ಪರ ಇರೋದು ನೋಡ್ತಿದ್ರೆ ಸುಳ್ಳು ಹೇಳಿ ನನಗೆ ದ್ರೋಹ ಮಾಡ್ಬಿಟ್ರು ರಾಜಿ. ನೀಲ್ಕಂಠ, ಬೇಡ ಅದಕ್ಕೆ ನನ್ನನ್ನು ಸಮಾಧಾನ ಮಾಡಬೇಡಿ. ಚಿಕ್ಕಪ್ಪ, ದಯವಿಟ್ಟು ನನ್ನ ಕ್ಷಮಿಸಿ. ನಾನು ಬೇಕು ಅಂತ ಈ ತಪ್ಪು ಮಾಡಲಿಲ್ಲ. ದಯವಿಟ್ಟು ನನಗೆ ಕ್ಷಮಿಸಿ ಚಿಕ್ಕಪ್ಪ. ರಾಗಿಣಿ ಹೇಳಿದ್ರ ಬಗ್ಗೆ ನೀವು ರಾಗಿಣಿ ಹೇಳಿದ್ ಸರಿಯಾಗೇ ಇದೆ ಕಣು. ನನಗೆ ದುಡಿಯೋ ಶಕ್ತಿ, ಮನೆ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂದಮೇಲೆ ನಾನು ಹಾಗೆ ಮಾತಾಡಬಾರ್ದಾಗಿತ್ತು. ನಾನೊಬ್ಬ ಸಾಮಾನ್ಯ ಅರ್ಚಕ ನಿಜ. ಹಾಗಂತ ಬನಶಂಕರಮ್ಮನಿಗೆ ಅವಮಾನ ಮಾಡೋನ್ ಮನೆ ಕೊಡೋ ದುಡ್ಡಿಂದಾನೇ ನನ್ನ ಜೀವನ ನಡಿಬೇಕು ಅಂದ್ರೆ ನಾನು ಉಸಿರು ಬಿಡ್ತೀನಿ ಹೊರತು ಸಂಬಂಧನ ಅನುಸರಿಸಲ್ಲ. ಚಿಕ್ಕಮ್ಮವ್ರೆ ಬಿಡಿ, ಇದೆಲ್ಲ ನಾನು ಮಾಡ್ಕೋತೀನಿ. ಪರವಾಗಿಲ್ಲ ಸಿದ್ದಣ್ಣ, ಇಬ್ರು ಕೆಲಸ ಮಾಡಿದ್ರೆ ಕೆಲಸ ಬೇಗ ಮುಗಿಯುತ್ತೆ. ನೀವು ಬೇರೆ ಬೆಳಿಗ್ಗೆ ಬೇಗನೆ ಎದ್ದಿರ್ತೀರಾ. ಇವಾಗ ನೀವು ಹೋಗಿ ಬೇಗ ಮಲ್ಕೊಳ್ಳಿ. ಆಯ್ತು ಚಿಕ್ಕಮ್ಮವ್ರೆ. ಚಿಕ್ಕಮ್ಮವ್ರೆ, ನಾಳೆ ಬೆಳಗ್ಗೆ ತಿಂಡಿಗೆ ಏನ್ ಮಾಡ್ಲಿ? ನಾನು ಇಡ್ಲಿ ಮಾಡ್ತೀನಿ, ನೀವು ಚಟ್ನಿ ಮಾಡಿ. ಹಾಗೆ ಅಲ್ಲಿ ಹಾಲು ಕಾಯಿಸಿಟ್ಟಿದ್ದೀನಿ, ನಾನು ಅದನ್ನ ಫ್ರಿಜ್ಜಲ್ಲಿ ಇರ್ತೀನಿ. ಇವಾಗ ನೀವು ಹೋಗಿ ಮಲ್ಕೊಳ್ಳಿ. ಆಯ್ತು ಚಿಕ್ಕಮ್ಮವ್ರೆ.